ರಾಜ್ಯ ಸರ್ಕಾರ ಮುಸ್ಲಿಮರ ಓಲೈಕೆ ರಾಜಕಾರಣ ಮಾಡ್ತಾ ಇದೆ ಅಂತ ಆರೋಪ ಮಾಡ್ತಾರೆ. ಯಾರೇ ಕೂಡ ದೇಶದ ವಿರುದ್ಧ ಮಾಡಿದರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ ಅಂತಕ್ಕಂಥ ನಿಲುವು ಕೂಡ ಸರ್ಕಾರದಲ್ಲಿ ಅದನ್ನೇ ಮುಂದುವರಿಸ್ತೀವಿ ಮತ್ತು ಆ ಜಿಲ್ಲಾಡಳಿತ ಅವ್ರ ಮೇಲೆ ಖಂಡಿತ ಕ್ರಮ ಕೈಗೊಳ್ತದೆ, ಅದು ಸಾಬೀತಾಗುತ್ತೆ. ಸೌನೂರಲ್ಲಿ ಪ್ಯಾಲೆಸ್ತೀನ್ ಧ್ವಜದ ಒಂದು ಬಾಟ್ ಹಾಕಿರ್ತಾರೆ, ಗಿಡದಲ್ಲಿ ಗೊತ್ತಷ್ಟು ತೆಗಿತಾರೆ, ಪ್ಯಾಲೆಸ್ತೀನ್ ಧ್ವಜ ಹಾಕಿರ್ತಾರೆ. ಸರ್ ಈ ಬ್ಯಾಕ್ಲೈಟ್ ಬ್ಯಾನರ್ಸ್ ಮಾಡ್ಸಿರ್ತಾರಲ್ಲ ಸರ್, ಅದರಲ್ಲಿ ಒಂದು ಪ್ಯಾಲೆಸ್ಟೈನ್ ಅದು ಹಿಂದೂ ಸಂಘಟನೆ ವಿಡಿಯೋ ಎಲ್ಲ ತೆಗೆದು ವೈರಲ್ ಅದು ಒಂದು ಅರ್ಧ ಗಂಟೆ ಆದ ನಂತರ ತೆರವು ಮಾಡಿದ್ರು. ಅದನ್ನು ನೋಡ್ತೀನಿ, ನಾನು ಮಾಹಿತಿ ತರಿಸ್ಕೊಂಡು ಕ್ರಮ ಕೈಗೊಳ್ಳಿ. ಬಿಫೋರ್ ನೀವು ಶಾಂತಿ ಸಭೆ ಮಾಡಿರ್ತೀರಿ, ತಿಳುವಳಿಕೆಗಳಿದ್ರು ಕೂಡ ಅಲ್ಲಲ್ಲಿ ಈ ರೀತಿ ತಪ್ಪುಗಳು ಆಗ್ತಿರೋದ್ರಿಂದ ತಪ್ಪದು ಮಾಡಬಾರ್ದು, ಬೇರೆ ಏನಿಲ್ಲಲ್ಲ. ನೀವು ಅದೇ ಕೇಳ್ತೀರಿಲ್ಲ ಅಂತೇಳಿ ನಾನು ವಿಚಾರ, ನೀವು ಅದಕ್ಕೆ ನಿಂದಿರ್ಸಿರ ಅಂತ ನಾನು ತಿಳ್ಕೊಂಡಿದ್ದೆ. ಗಣೇಶನ ಉತ್ಸವ ಬಾಲ್ ಗಂಗಾಧರ್ ತಿಲಕರು ಮಾಡಿದ್ದು ದೇಶದ ಜನ ಒಗ್ಗೂಡಿಸ್ಲಿಕ್ಕೆ. ಆದರೆ ದುರ್ದೈವಶ ಈ ಗಣೇಶನ ವಿಸರ್ಜನೆ ವಿಷಯದಲ್ಲಿ ಈ ರೀತಿ ಭಿನ್ನಾಭಿಪ್ರಾಯ ಉಂಟಾಗೋದು ಆಗಬಾರ್ದು ಅನ್ನೋದು ನನ್ನ ಕಳಕಳಿ. ಮತ್ತು ಆಗಿದ್ರೂ ಕೂಡ ಅದನ್ನು ನಿರ್ದಾಕ್ಷಿಣ್ಯವಾಗಿ ತನಿಖೆ ಮಾಡಿ ಕ್ರಮ ಕೈಗೊಳ್ಳಿ ಅಂತ ಹೇಳಿ ನಾನು ಒತ್ತಾಯ. ಹಿಂದೂಗಳೇ ಗಲಾಟೆ ಮಾಡ್ತಿದ್ದು ಅನ್ನೋ ಮಟ್ಟದಲ್ಲಿ ಮಾತಾಡ್ತಾರೆ. ನೋಡಿ, ಈಗ ಅಲ್ಲಿ ಯಾರು ಮಾಡಿದ್ದಾರೆ ಅನ್ನೋದು ನೀವು ನೋಡಿಲ್ಲ, ನಾನು ನೋಡಿಲ್ಲ. ಖಂಡಿತ ತನಿಖೆ ಮಾಡ್ತೀನಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಟೇಟ್ಮೆಂಟ್ ಇದೆ. CM ಗಮನಕ್ಕೂ ಕೂಡ ನಾವು ರಾಜಮಠದಲ್ಲಿ ತಂದಿದ್ದೀವಿ. ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ. ಶಾಂತಿ ಸಭೆಯನ್ನು ಮಧ್ಯ ಮಾಡಬೇಕಿತ್ತು ಸರ್, ಈಗೆಲ್ಲ ಕಾರ್ಯಕ್ರಮ ಆಗಿದೆ. ಶಾಂತಿ ಸಭೆ ಕೂಡ್ಸೋಕ್ಕಿಂತಲೂ ಪೂರ್ವದಲ್ಲಿನೇ ರಾಜ್ಯದಲ್ಲಿ ಮಾಡ್ಬೇಕಂತೇಳಿ ಒಂದು SOP ಕೂಡ ರಿಲೀಸ್ ಮಾಡಿದ್ದೀವಿ, ರಿಲೀಸು ಮಾಡಿದ್ದೀವಿ. ಜಿಲ್ಲೆ ಕೆಲವೊಂದಿಷ್ಟು ಗಣೇಶ ಮಂಡಳಿಯವರು ನಾವು ಡಿಜೆ ಪರ್ಮಿಷನ್ ಕೊಡ್ಮೇಲೆ ವಿಸರ್ಜನೆ ಮಾಡಲ್ಲ ಅಂತ ಹೇಳ್ತಾರೆ. ಅಲ್ರಿ, ಸುಪ್ರೀಂ ಕೋರ್ಟ್ ವಿರುದ್ಧ ನಾವು ಹಂಗ ಮಾಡ್ಬೇಕು ಅಂತ ಹೇಳೋದು ನೋಡಿ, ನಿಮ್ಮ ಜಿಲ್ಲೆಯಲ್ಲಿ ನಿಷೇಧ ಆಗಿದೆ, ನಮ್ಮ ಜಿಲ್ಲೆಯಲ್ಲಿ ಡಿಜೆ ಇಟ್ಟುಕೊಂಡೇ ಮಾಡಿದ್ದಾರೆ. ಮತ್ತೆ ನೀವೇನು ಉತ್ತರ ಹೇಳ್ತಿರಕ್ಕೆ? ಹಳ್ಳಿಗಳಲ್ಲಿ ಕೊಡ್ತಾರೆ, ಸಿಟಿಯಲ್ಲಿ ಕೊಡ್ತಿಲ್ಲ, ಗಣೇಶ ಸಮಸ್ಯೆ ಆಗ್ತಾ ಇದೆ. ನೋಡ್ರಿ, ನಮ್ಮಲ್ಲಿ ನಿಮ್ಮ ಜಿಲ್ಲೆ ಕೆಲವು ಜಿಲ್ಲೆಯಲ್ಲಿ ಬ್ಯಾನ್ ಆಗಿದೆ ಕೋರ್ಟಿನ ಆದೇಶ. ನಮ್ಮ ಉತ್ತರ ಕರ್ನಾಟಕ ಕೆಲವು ಜಿಲ್ಲೆಗಳಲ್ಲಿ ಅನುಮತಿನೂ ಕೂಡ ಕೊಟ್ಟಿವಿ. ಎಲ್ಲರೂ ಕೂಡ ಶಾಂತಿಯುತವಾಗಿ ಡಿಜೆ ತಗೊಂಡೋಗಿ ಮಾಡಿ ಮುಗಿಸಿದ್ದಾರೆ ಕೂಡ. ಡಿಜೆ ಬೇಕು ಅಂತಿದ್ದಾರೆ. ನೋಡಿ, ಡಿಜೆ ಎಷ್ಟು ಮಟ್ಟಿಗೆ ಇರ್ಬೇಕನ್ನೋದು ಸುಪ್ರೀಂ ಕೋರ್ಟಿನ ಒಂದು ಆದೇಶ ಇದೆ, ಅದಕ್ಕೆ ಅನುಗುಣವಾಗಿದ್ರೆ ಕೊಟ್ಟೆ ಕೊಡ್ತಾರೆ ಸರ್. ಮೊನ್ನೆ ಪೊಲೀಸ್ ಎಷ್ಟು ಡೆಸಿಬಲ್ ಇರ್ಬೇಕನ್ನೋದು SP ಹೇಳ್ತಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಶಿವಮೊಗ್ಗದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ವಜ್ಜಾರಿ ಸತ್ತು ಹೋಗಿದ್ದಾರೆ. ಬೇಕಾ ಇನ್ನು ಅದನ್ನ ಅವ್ರಿಗೆ ಕೇಳಿ. ಅಲ್ಲ, ಪೊಲೀಸ್ ಯಾಕೆ ಅವರಿಗೆ ಸತ್ತೋದನ್ನು ಬದುಕಿದ್ದಾರೆ.